ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಪ್ರಕೃತಿಯ ಮಡಿಲಲ್ಲಿ ಜಾಗತಿಕ ದೃಷ್ಟಿಕೋನದಿಂದ ಮಕ್ಕಳಿಗಾಗಿ ಗುಣಮಟ್ಟದ ಶಿಕ್ಷಣ, ಆತ್ಮವಿಶ್ವಾಸ ಮತ್ತು ಮೌಲ್ಯಗಳನ್ನು ಹೊಂದಿಸಲು ಸ್ಥಾಪನೆಗೊಂಡಿರುವ ಅತ್ಯಾಧುನಿಕ ವಿನ್ಯಾಸಮಯ ಶಾಲೆ ಶಾಕ್ಯ ಗ್ಲೋಬಲ್ ಅಕಾಡೆಮಿ. ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮ, ಸ್ಮಾರ್ಟ್ ಕ್ಲಾಸ್ ರೂಮ್ಗಳು, ಅನುಭವ ಸಂಪನ್ನ ಶಿಕ್ಷಕರು ಮತ್ತು ಆಧುನಿಕ ಕಲಿಕಾ ವಿಧಾನಗಳು. ಪ್ರತಿಯೊಂದು ಮಗು ವಿಭಿನ್ನ. ಆ ವಿಭಿನ್ನತೆಯನ್ನು ಗೌರವಿಸದೆ ನಮ್ಮ ಶಾಲೆಯ ನಿಜವಾದ ಅರ್ಥಪೂರ್ಣ ಶಿಕ್ಷಣ, ವಿದ್ಯಾರ್ಥಿಗಳ ಚಿಂತನೆ, ಸಂಶೋಧನೆ ಮತ್ತು ಸಂವಹನ ಕೌಶಲ್ಯಗಳಿಗೆ ಪ್ರೋತ್ಸಾಹ, ನವೀನ ತಂತ್ರಜ್ಞಾನದ ಅರಿವು ಮೂಡಿಸಲು ರೋಬೋಟಿಕ್ಸ್ ಮತ್ತು ಇನೋವೇಷನ್ ಝೋನ್, ಶಿಕ್ಷಣ ಜೊತೆಗೆ ಕ್ರೀಡೆ, ಕಲೆ, ಸೃಜನಶೀಲತೆ ಮತ್ತು ನಾಯಕತ್ವದ ಸಮಗ್ರ ಬೆಳವಣಿಗೆಗೆ ಆದ್ಯತೆ. 2026-27 ಶೈಕ್ಷಣಿಕ ವರ್ಷದ ದಾಖಲಾತಿ ಸಹ ಆರಂಭವಾಗಿದೆ. ಮಾಂಟೆಸರಿಯಿಂದ 9ನೇ ತರಗತಿವರೆಗೆ ಪ್ರವೇಶ ಲಭ್ಯ. ಪ್ರಿಯ ಪೋಷಕರೇ, ಈ ಅದ್ಭುತ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಭದ್ರವಾದ ಅಡಿಪಾಯ ಹಾಕಿ. ಇನ್ನು ಸಂಪರ್ಕಿಸಿ ಶಾಕ್ಯ ಗ್ಲೋಬಲ್ ಅಕಾಡೆಮಿ, ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ, ಗಂಗಾನಗರ ಹತ್ತಿರ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 9740409116 ಮತ್ತು 7795845995. ಇಲ್ಲಿ ಚುನಾವಣೆ ನಡೀತಾ ಇದೆ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ಜಗನ್ಮೋಹನ್ ಭಾವನೆಂದರು ನಮ್ಮ ಹಿರಿಯ ಕಾಂಗ್ರೆಸ್ ಸಂಸದೀಯರಿಗೆ ಬಿ ರಾಮಯ್ಯನವರ ಸುಪುತ್ರರಾಗಿ ಶ್ರೀಯುತ ಶ್ರೀನಿವಾಸ ರಾಮಯ್ಯನವರನ್ನ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಶಿಡ್ಡಘಟ್ಟ ಭಾಗಕ್ಕೆ ಕಾಂಗ್ರೆಸ್ ಅಂದ್ರೆ ನಾವು ಉಸಿರಾಗಿಸಿಕೊಂಡಿರುವಂತ ಶ್ರೀಯುತ ಚೊಕ್ಕೇಗೌಡರನ್ನ ಆಯ್ಕೆ ಮಾಡಿದ್ದಾರೆ. ರಾಜೀವ್ ಗೌಡರ ಆದೇಶದಂತೆ ಕಾಂಗ್ರೆಸ್ ಸಮಿತಿಗೆ ಅವ್ರನ್ನ ಈ ಸಭೆಯನ್ನು ತುಂಬಾ ಕಮ್ಮಿ ಅವಧಿಯಲ್ಲಿ ಕರೆದಿದ್ದೀವಿ. ಆದ್ರೂ ನೀವು ಇಷ್ಟೊಂದು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದೀರ. ಇಲ್ಲಿ ಹಲವಾರು ನಾಯಕರುಗಳಿದ್ದೀರ. ಯಾಕಂದ್ರೆ ಪ್ರತಿ ಒಂದು ಭಾಗ ಉತ್ಪಾದಕರ ಸಂಘವನ್ನು ಮಾಡ್ಬೇಕಂದ್ರೆ ಒಂದು ಡೆಲಿಗೇಟ್ ಫಾರ್ಮ್ ಕೊಡ್ಬೇಕಂದ್ರೆ 3 ಯೋಚನೆ ಮಾಡಿ ಒಬ್ಬರಿಗೆ ಕೊಡ್ತೀರ. ಹಲವಾರು ನಾಯಕರುಗಳು, ಡೆಲಿಗೇಟ್ಸ್ಗಳು ಕೂತ್ಕೊಂಡು ದಯವಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ವೋಟ್ ಹಾಕಿಸ್ಬೇಕು ಅನ್ನೋದು ರಾಜೀವ್ ಗೌಡರವರ ಮನವಿ. ಇವತ್ತು ಬೆಳಗ್ಗೆ ನಾನು ಅವ್ರನ್ನ ಭೇಟಿ ಮಾಡೋಕೆ ಹೋಗಿದ್ದೇನೆ. ಆತ ತಂಡಕ್ಕೆ 2019ರಿಂದ ಈ ಕ್ಷೇತ್ರದಲ್ಲಿ ಬಂದಿದ್ದಾರೆ. ಕಾಂಗ್ರೆಸ್ ಅನ್ನ ಉಸಿರಾಡಿಸ್ಕೊಂಡಿದ್ದಾರೆ. ಬೆಳಗ್ಗೆ ಎದ್ರೆ ಜನಸೇವೆ, ಸಂಜೆ ಆದ್ರೆ ಜನಸೇವೆ ಅಂತ ಮಾಡ್ತಾ ಇರುವಂತ ಯುವ ನಾಯಕ ಈ ದಿನ ಕಾರಣಾಂತರಗಳಿಂದ ಅವ್ರಿಗೆ ಪರಿಸ್ಥಿತಿ ಬಂದಿದೆ. ಬಟ್ ಇದು ಶಾಶ್ವತ ಅಲ್ಲ. ಕರ್ತವ್ಯಗಳದ್ದು ಬೆಳಗ್ಗೆ ಬಂದೇ ಬರುತ್ತೆ. ಎಲ್ರಿಗೂ ಗೊತ್ತಿದೆ. ಗೌರವ ಮುಂದೆ ಬರ್ತಾರೆ. ಮುಂದೆ ಒಂದು ಸಮರ್ಪಕವಾಗಿ ಎಲ್ಲರ ಜೊತೆಗೆ ನಿಂತ್ಕೊಳ್ತಾರೆ ದಿನ. ಆದ್ರೆ ನಾನಿವತ್ತು ಹೆಚ್ಚು ಮಾತಾಡೋ ಪರಿಸ್ಥಿತಿ ಇಲ್ಲ. ಎಲ್ಲ ನಮ್ಮ ಡೆಲಿಗೇಟ್ಸ್ಗೆ, ನಮ್ಮ ಮುಖಂಡರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮ್ಮ ಬೆಂಬಲಿತ ಅಭ್ಯರ್ಥಿಗಳಾಗಿರುವಂತ ಶ್ರೀನಿವಾಸ ರಾಮಯ್ಯನವ್ರಿಗೆ ಮತ್ತೆ ಚುಕ್ಕೇಗೌಡರಿಗೆ ಮತ ಕೊಟ್ಟು ಅವರನ್ನು ಜಯಶೀಲರನ್ನಾಗಿ ತಾವುಗಳು ಮಾಡ್ಬೇಕು ಅಂತ ಕೈ ಮುಗಿದು ಕೇಳ್ಕೊಂಡು ಆಶೀರ್ವದಿಸಿ ವಿಜಯನಾಗಿ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ತುಂಬಾ ಧನ್ಯವಾದಗಳು. ಇಷ್ಟು ಕಡಿಮೆ ಅವಧಿಯಲ್ಲಿ ತಾವೆಲ್ಲರೂ ಸೇರಿ ಅವರ ಬೆಂಬಲ ತುಂಬತಾ ಇದ್ದೀರಾ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕರಿಸ್ತಾ ಇದ್ದೀನಿ. ದಯವಿಟ್ಟು ಸಹಕರಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ.